ಹಿಂದೂ ಹುಚ್ಚು ಹುಡುಗಿಯರು, ಇವರಿಗೆ ಆ ವಯಸ್ಸು, ಆಕರ್ಷಣೆ ಮತ್ತು ಈ ಮೋಸದ ಆಟ, ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಇದೆ. ಸೊ ಇದರ ವಿರುದ್ಧ ಹೋರಾಟದ ಪರಿಣಾಮದಿಂದ ನಮ್ಮದು ಒಂದು ಸಂಘಟನೆ, ಇನ್ನೂ ಬೇಕಾದಷ್ಟು ಸಂಘಟನೆಗಳಿದ್ದಾವೆ. ಮನೆಯೊಳಗೆ ಸಂಸ್ಕಾರ ಸಿಗುತ್ತೆ, ಸಂಸ್ಕಾರ ಇದ್ದಂಥ ಹುಡುಗಿನೇ ಇವತ್ತು ಹೊರಗಡೆ ಹೋದ ತಕ್ಷಣವೇ ಹೊರಗಡೆ ವಾತಾವರಣಕ್ಕೆ ಬಲಿಯಾಗಿ ಇವತ್ತು ಹೋಗ್ತಾ ಇದ್ದಾರೆ. ನೋಡಿ, ಇಸ್ಲಾಂ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ಅವರ ಗುರಿ ಉದ್ದೇಶ ಇದೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರಗಳಲ್ಲಿ ಈ ಲವ್ ಜಿಹಾದ್ ಕೂಡ ಒಂದು. ಎಲ್ಲ ರೀತಿಯ ಜಿಹಾದ್ಗಳನ್ನು ಮಾಡಿ ಈ ದೇಶದಲ್ಲಿ ಇಸ್ಲಾಂ ಪ್ರತಿಷ್ಠಾಪನೆ ಮಾಡಬೇಕು ಅಂತನ್ನುವಂಥದ್ದು ಈಗಾಗಲೇ ಬಹಿರಂಗ ಆಗಿದೆ, ನಡೀತಾ ಇದೆ, ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇದು ಒಂದು ಪ್ರಕಾರ ಅಷ್ಟೇ. ನೋಡಿ, ಬೆಂಬಲ ಎಲ್ಲರದ್ದು ನಾನು ಇವತ್ತು ನಾನು ನಮ್ಮ ಇಲ್ಲಿ ಜೈನ್ ಸ್ವಾಮೀಜಿಯವರು ಚಾತುರ್ಮಾಸ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಸ್ವಾಮೀಜಿಯವರು ನೇರವಾಗಿ ಈ ಲವ್ ಜಿಹಾದ್ ಸಂಬಂಧಪಟ್ಟ ಹಾಗೆ ಜಾಗೃತಿಯನ್ನು ಮೂಡಿಸ್ತಾ ಇರುವಂಥದ್ದು. ನಾವು 20 ವರ್ಷದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ 4700 ಹುಡುಗಿಯರನ್ನು ವಾಪಸ್ ತಂದಿದ್ದೀವಿ. ಮುಸ್ಲಿಮರು ಓಡಿಸ್ಕೊಂಡು ಹೋದಂಥವ್ರನ್ನ ವಾಪಸ್ ತಂದಿದ್ದೀವಿ. ಅದರಲ್ಲಿ 700 ಹುಡುಗಿಯರು ಜೈನ್ ಹುಡುಗಿಯರು, 300 ಹುಡುಗಿಯರು ಬ್ರಾಹ್ಮಣ ಹುಡುಗಿಯರು. ಇದನ್ನು ನಾನು ಜೈನ್ ಸ್ವಾಮೀಜಿಯವ್ರಿಗೆ ಹೇಳಿದ ಮೇಲೆ ಅವರು ಬಹಳ ಆತಂಕದಿಂದ ಹೇಳಿದರು. ಇದರ ಸಂಬಂಧಪಟ್ಟಾಗ ನಾನು ಎಲ್ಲೆಲ್ಲಿ ಭಾಷಣ, ಎಲ್ಲೆಲ್ಲಿ ಪ್ರವಚನ ಮಾಡ್ತೇನೆ ಎಲ್ಲರಿಗೂ ಹೇಳ್ತೀನಿ, ಮತ್ತು ನಿಮಗೆ ಯಾವ ರೀತಿ ಸಹಕಾರ ಬೇಕು ಹೇಳಿ ನಾವು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಯೇ ಇದ್ದಂಥ ಎಲ್ಲ ಜೈನ ಬಂಧುಗಳಿಗೆ ಹೇಳ್ತೀನಿ ಅಂತೇಳಿ ಓಪನ್ ಆಗಿ ಹೇಳಿದರು. ಈ ರೀತಿಯ ಎಲ್ಲ ಸ್ವಾಮೀಜಿಗಳು ಕೂಡ ತಮ್ಮ ಪ್ರವಚನದಲ್ಲಿ ದೇಶದ ಭದ್ರತೆ, ದೇಶದ ಸುರಕ್ಷತೆ ದೃಷ್ಟಿಯಿಂದ, ಹಿಂದೂ ಹುಡುಗಿಯರ ರಕ್ಷಣೆ ದೃಷ್ಟಿಯಿಂದ ತಮ್ಮ ಪ್ರವಚನದಲ್ಲಿ ಹೇಳಬೇಕು ಅಂತನ್ನುವಂಥದ್ದು ಎಲ್ಲ ಸ್ವಾಮೀಜಿಯವರಿಗೆ ಕೈ ಮುಗಿದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಭೇಟಿ ಆಗಿದೆ. ಇಲ್ಲ, ನಾನು ಭೇಟಿಯಾಗಿ ಎಲ್ಲೆಲ್ಲಿ ಸ್ವಾಮೀಜಿ ಸಿಗ್ತಾರೆ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ಅದನ್ನೇ ಮಾಡೋದು. ಇನ್ನು ನಾವು ಯಾವುದೇ ರೀತಿಯ ಮುಲಾಜಿಲ್ಲದೆ ಬರೀ ಪೂಜ್ಯತೆ, ಪಾದ ತೊಳೆಯೋದು, ಬರೀ ನಮಸ್ಕಾರ ಚಮತ್ಕಾರ ನಡೆಯೋದಿಲ್ಲ. ನಿಮ್ಮ ಮಠ ಉಳಿಬೇಕು, ನಮ್ಮ ದೇಶ ಉಳಿಬೇಕು, ನಮ್ಮ ಹೆಣ್ಮಕ್ಳು ಉಳಿಬೇಕು ಅಂತಂದರೆ ನೀವು ಹೇಳಲೇಬೇಕು, ಮಾಡಲೇಬೇಕು, ಆಚರಣೆ ಮಾಡಲೇಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಮಾಡಿದೆ ಅವ್ರ ಮಠದ ಎದುರುಗಡೆಗೆ ಧರಣಿ ಕೂತ್ಕೊಳ್ತೇನೆ. ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನು ಮೇಲೆ ನಾವು ನಮ್ಮ ಮಾನಸಿಕತೆಯನ್ನು ಬದಲಾವಣೆ, ಪರಿವರ್ತನೆ ಮಾಡ್ಕೊಳ್ದಿದ್ದರೆ ನಡೆಯೋದಿಲ್ಲ. ಅವ್ರ ಮಠದ ಎದುರುಗಡೆ ಕೂತ್ಕೊಳ್ತೀನಿ ಅಂತನ್ನುವಂಥದ್ದು ನಾನು ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ಇಲ್ಲ, ಅದು ಜೈಲು ಒಳಗಡೆ ಇರುವಂಥವ್ರು ನಮಗೇನ ನಾನು ಹೇಳಿದಲ್ಲ, ಒಳಗಡೆಗೆ ಭಯಾನಕವಾದಂಥ ಸ್ಥಿತಿ ಇದೆ, ಭಯಾನಕವಾಗಿದೆ. ಮತ್ತು ಅಲ್ಲಿ ಕ್ಯಾಂಟೀನ್ದೊಳಗೆ ಸಿಗುತ್ತೆ ಬೀಡಿ, ಸಿಗರೇಟು ಇವೆಲ್ಲ ಸಿಗುತ್ತೆ. ನೋಡಿ, ನಾನೇ ಒಂದು ಬೆಂಗಳೂರಿನ ಕೇಸಿನ ಹಿನ್ನೆಲೆಯಲ್ಲಿ ನನಗೆ ಪರಪ್ಪನ ಅಗ್ರಹಾರದಲ್ಲಿ 16 ದಿನ ಜೈಲಿನಲ್ಲಿದ್ದೆ ನಾನು. 16 ದಿನ ನನ್ನೊಂದು ಅಭ್ಯಾಸ. ಅಲ್ಲಿ ಯಾರ್ಯಾರಿದ್ದಾರೆ, ಹೇಗಿದ್ದಾರೆ, ಏನೋ ಅಧ್ಯಯನ ಮಾಡುವಂಥದ್ದು ನನ್ನ ಅಭ್ಯಾಸನ. ಅದನ್ನು ಸಂಪೂರ್ಣ ರಿಪೋರ್ಟ್ ತಗೊಂಡು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ದರು ಅವಾಗ, BJP ಗೌರ್ಮೆಂಟ್ ಲಾ ಮಿನಿಸ್ಟರಿಗೆ ನಾನು ಮನೆಗೆ ಹೋಗಿ ಅವ್ರ ರಿಪೋರ್ಟ್ ಕೊಟ್ಟೆ. ಹೇಗೆ ಟೆರರಿಸ್ಟ್ಗಳು ಯಾವ ರೀತಿ ಸೇರ್ತಾ ಇದ್ದಾರೆ, ಎಲ್ಲಿ ಹೆಂಗೆ ಸೇರ್ತಾರೆ, ಏನೇನು ಡಿಸ್ಕಸ್ ಮಾಡ್ತಾರೆ. ಅಲ್ಲಿ ಮದನಿ ಒಬ್ಬ ಟೆರರಿಸ್ಟ್, ಕೊಯಮತ್ತೂರು ಬ್ಲಾಸ್ಟ್ ಮಾಡಿದಂಥ ಮದನಿ ಅಲ್ಲೇ ಇದ್ದಾನೆ, ಒಳಗಡೆ ಇದ್ದಾನೆ. ಅವನನ್ನು ಪಲ್ಲಕ್ಕಿ ಥರ ಹೊತ್ಕೊಂಡು ಹೋಗ್ತಾರೆ. ನಾನು ಜೈಲರ್ಗೆ ಭೇಟಿ ಆದಕ್ಕೆ ಹೋದಾಗ ಪಕ್ಕದ ರೂಮ್ನಲ್ಲಿ, AC ರೂಮ್ನಲ್ಲಿ ಕೂಡಿಸಿ ಯಾರ್ಯಾರೋ ಭೇಟಿ ಆಗ್ತಾರೆ. ವಿಡಿಯೋ ಇಲ್ಲ, CC ಕ್ಯಾಮ್ರಾ ಇಲ್ಲ, ಇವರು ಪೊಲೀಸರಿಲ್ಲ, ಅಲ್ಲಿ ಯಾರೂ ಇಲ್ಲ.
ಒಬ್ಬ ಟೆರರಿಸ್ಟ್ 130 ಜನರ ಕೊಂದಂಥ ಒಬ್ಬ ಟೆರರಿಸ್ಟ್ಗೆ ಅಲ್ಲಿ ಏನಿಲ್ಲ, ಯಾರು ಬೇಕಾದವ್ರು ಬಂದು ಭೇಟಿಯಾಗಿ ಮಾತಾಡಿಸ್ಕೊಂಡು ಏನು ಬೇಕಾದ್ ಮಾಡ್ತಾ ಇದ್ದಾರೆ. ಇದೆಲ್ಲ ರಿಪೋರ್ಟ್ ನಾನು ಸುರೇಶ್ ಕುಮಾರ್ ಲಾ ಮಿನಿಸ್ಟರ್ ಇದ್ರು ಕೊಟ್ಟೆ, ಏನೂ ಮಾಡಲಿಲ್ಲ ರೀ ಇವ್ರಿಗೆ. ಏನೇನು ಇವ್ರಿಗೆ ಯಾರಿಗೂ ಕೂಡ ದೇಶದ ಸುರಕ್ಷತೆ ಬೇಕಾಗಿಲ್ಲ, ತಮ್ಮ ಕುರ್ಚಿ ಸುರಕ್ಷತೆ ಬೇಕಾಗಿದೆ ಅಷ್ಟೇ ವಿನಃ ಇವರು ದೇಶದ ಸುರಕ್ಷತೆ ಬೇಕಾಗಿಲ್ಲ ಅಂತ. 100% ಹೇಳ್ತೀನಿ. ಜೈಲು ಅವಾಗಿಂದ ಏನೋ ಒಂದು ಪರಿವರ್ತನ ಅಂತ ಇದೆ. ನೋ ಪರಿವರ್ತನೆ. ಸಾಧ್ಯನೇ ಇಲ್ಲ. ಯಾವುದು ಇಲ್ಲಿ ಈಗ ನೋಡಿ, ದರ್ಶನ್ ಒಬ್ಬ ಹೀರೋ, ಒಬ್ಬ ನಟ, ಪ್ರಸಿದ್ಧ ನಟ. ಹೀಗಾಗಿ ಆ ಕಾಮನ್ ಬ್ಯಾರಾಕ್ನಲ್ಲಿ ಯಾರೋ ಬೇರೆ ಬೇರೆ ಕೈದಿಗಳಿರ್ತಾರೆ, ಅವ್ರ ಜೊತೆಗೆ ಹಾಕಿದರೆ ಅವ್ರು ಸಾಧ್ಯನೇ ಇಲ್ಲ, ಅಲ್ಲಿ ಇರೋಕ್ಕಾಗೋದೇ ಇಲ್ಲ. ಅಲ್ಲಿ ಸಪ್ರೇಟಾಗಿ ಇಡಬೇಕಾಗತ್ತೆ. ಅವರಿಗೆ ಅಲ್ಲಿ ಟಾರ್ಚರ್ ಕೊಡ್ತಾರೆ, ಬರೋದು ಹೋಗೋದು, ಅದು ಇದು ಕಿರಿಕಿರಿ ಕೊಡೋದು. ಈಗ ನನಗೆ ಸಿಕ್ಕಾಪಟ್ಟೆ ಕೈದಿಗಳು ಬರೋದು, ನನಗೆ ಬಿಡಿಸ್ರಿ, ಅದು ಮಾಡಿರಿ, ಇದು ಮಾಡಿರಿ, ಇದು ಕೊಡಿಸ್ರಿ, ಅದು ಮಾಡಿರಿ, ಅವ್ರಿಗೆ ಹೇಳ್ರಿ ಅಂತ ನನಗೆ ನಿರಂತರವಾಗಿ ಹೇಳ್ತಾ ಇದ್ರು. ನಮ್ಮ ಮನೆಗೆ ದುಡ್ಡು ಕೊಡ್ರಿ, ನಮ್ಮ ಮನೆಗೆ ಆಗಿದೆ, ಪಾಪ ತಂದೆ ತಾಯಿ ಸಹಾಯಕ್ಕಾಗಿದ್ದಾರೆ, ಹಾಗೆ 108 ಸಮಸ್ಯೆ. ಇಲ್ಲ ಒಂದು ಹೇಳ್ತೀನಿ. ಬೆಳಗ್ಗೆ 6 ಗಂಟೆಗೆ ಬ್ಯಾರಕ್ ಓಪನ್ ಮಾಡಿಬಿಡ್ತಾರೆ, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಸೊ 6ರಿಂದ 6 ಗಂಟೆವರೆಗೆ ನೀವು ಎಲ್ಲಿ ಬೇಕಾದಲ್ಲಿ ಓಡಾಡೋದು ಒಳಗಡೆಗೆ. ಹೀಗಾಗಿ ಯಾರೋ ಬಂದು ಕೂತಿದ್ದಾರೆ, ಮಾಡಿದ್ದಾರೆ, ಹಿಂಗೆ ಆಗಿರ್ಬೋದು. ನಾನು ಹೇಳೋದು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥದ್ದಲ್ಲ. ಟೋಟಲ್ ಈ ಜೈಲಿನ ವ್ಯವಸ್ಥೆ ಪರಿವರ್ತನೆ ಆಗುವಂಥದ್ದು ಭಾಳ ಮಹತ್ವ ಇದೆ. ಕೊಡ್ತಾರ್ರಿ, ನನ್ನ ಕಡೆ ಇಲ್ಲ. ನನ್ನ ಒಳಗಡೆ ಹೋಗ್ಬೇಕಾದ್ರೆ ಮೊಬೈಲ್ ಎಲ್ಲ ದುಡ್ಡು, ಮೊಬೈಲು, ಅದು ಇದೆಲ್ಲ ಇಟ್ಬಿಡ್ತಾರೆ. ಆದರೆ ನೀವು ಒಳಗಡೆ ಹೋದರೆ ಬಂದು ಕೇಳ್ತಾರೆ, ಕೈದಿಗಳೇ ಕೇಳ್ತಾರೆ, ಮುತಾಲಿಕರೇ ಯಾರಿಗಾರೆ ಫೋನ್ ಮಾಡಬೇಕಾ ಅಂತ ಕೇಳ್ತಾರೆ. ನನಗೇನಪ್ಪ, ವಕೀಲರೆಲ್ಲ ಬರ್ತಾರೆ, ಭೇಟಿ ಆಗ್ತಾರೆ, ಹೋಗ್ತಾರೆ, ನನಗೇನು ತೊಂದರೆ ಇಲ್ಲ, ಏನು ಬೇಡ, ಅವಶ್ಯಕತೆ ಇದ್ದರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. 100% ನಿಮಗೆ ಎಲ್ಲ ರೀತಿ ಸಿಗುತ್ತೆ ಮೇಡಮ್. 5 ಸ್ಟಾರ್ ಹೋಟೆಲ್ ಅಂತ ಹೇಳಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಳೋಕ್ಕಾಗಲ್ಲ. ಇಲ್ಲ, ಒಟ್ಟು ರಾಜಕಾರಣಿಗಳು, ಸರ್ಕಾರದ ವ್ಯವಸ್ಥೆ ಭ್ರಷ್ಟರಾಗಿದೆ, ಕರಪ್ಟ್ ಆಗಿದೆ. ಇವ್ರ ಮೇಲೆ, ಅವ್ರ ಮೇಲೆ ಅಂತನ್ನುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ. ಸೊ ಇದನ್ನು ಪರಿವರ್ತನೆ ಜನಸಾಮಾನ್ಯರೇ ಮಾಡಬೇಕು ವಿನಃ ಇನ್ಯಾವುದೇ ಕಾನೂನು, ಇನ್ಯಾವುದೇ ಪೊಲೀಸ್ ಇಲಾಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ಜೈ ಶ್ರೀರಾಮ್.